Ya pan. Apa? Minta jaluan cek. Hah? ಹೇಗಿದ್ರೆಲ್ರು ನಾವು ಆರಾಮಾಗಿದ್ದೇವೆ. ಇವತ್ತಿನ ವ್ಲಾಗ್ ಬಂದು ಅಕ್ಕಿಯನ್ನು ನೆನೆಸದೆ ಮಿಕ್ಸಿಯಲ್ಲಿ ಅಕ್ಕಿಯನ್ನು ರುಬ್ಬದೆ ಅಕ್ಕಿಯನ್ನು ಹುಡಿ ಮಾಡಿ ಯಾವ ರೀತಿಯಾಗಿ ಉಂಡೆ ಕಡುಬು ಅಂತ ಹೇಳಿದರೆ ತುಳುವಲ್ಲಿ ಪುಂಡಿ ಅಂತ ಹೇಳ್ತಾರೆ. ಪುಂಡಿಯನ್ನು ಯಾವ ರೀತಿ ಬೇಯಿಸೋದು ಅಂತೇಳಿ, ಅಂದರೆ ನಾವು ಯಾವ ರೀತಿ ಪುಂಡಿ ಮಾಡ್ತೇವೆ ಅಂತ ಹೇಳಿ, ಪುಂಡಿ ಬೇಯಿಸೋದು ಅಂತ ಹೇಳಿ ಈ ವ್ಲಾಗ್ನಲ್ಲಿ ನೋಡ್ಬೋದು. ಫಸ್ಟಿಗೆ ಅಂತ ಹೇಳಿದರೆ 1 ಗ್ಲಾಸ್ ಅಕ್ಕಿಯನ್ನು ತಗೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆಂದ ಮಾಡಿ ಪೌಡರ್ ಮಾಡಬೇಕು. ಅಂತ ಹೇಳಿದರೆ ರವೆಯ ರೀತಿ ಬರುವವರಿಗೆ ಪೌಡರ್ ಮಾಡಿಕೊಳ್ಬೇಕು. ಇಲ್ಲಿ ಅಂತ ಹೇಳಿದರೆ ಚಿಕನ್ ಸುಕ್ಕ ಮಾಡಲಿಕ್ಕಂತ ಅಮ್ಮ ಇಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಅಂತ ಹೇಳಿದರೆ ಆಗ ನಾವು ಅಕ್ಕಿ ಹುಡಿ ಮಾಡಿಟ್ಟಿದ್ದೇವಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಅದು ಗಟ್ಟಿಯಾಗುವವರೆಗೆ ಮಿಕ್ಸ್ ಮಾಡ್ತಾ ಇರಬೇಕು ಬೆಂಕಿಯಲ್ಲಿ. ಆದಮೇಲೆ ಇಲ್ಲಿ ಅಂತ ಹೇಳಿದರೆ ಪುಂಡಿ ಕಟ್ಟಿ ಇಡೋದು, ನೆಕ್ಸ್ಟ್ ಬೇಯಿಸೋದು. ಪುಂಡಿ ಆಯಿತು. ಇಲ್ಲಿ ನೋಡ್ಬೋದು ನೀವು, ಪುಂಡಿ ಎಲ್ಲ ಕಟ್ಟಿಟ್ಟಾಯ್ತು, ಇನ್ನು ಪುಂಡಿ ಬೇಯಿಸಿದ್ರೆ ಆಯ್ತು ಅಷ್ಟೇ. ಇಲ್ಲಿ ಅಮ್ಮ ಚಿಕನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ, ಮತ್ತು ಚಿಕನ್ ಕಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಅಂತ ಹೇಳಿದರೆ ಸ್ವಲ್ಪ ಜ್ಯೂಸ್ ಕುಡಿಯುವ ಅಂತ ಜ್ಯೂಸ್ ಮಾಡಿದ್ವಿ, ಎಳ್ಳು ಜ್ಯೂಸ್. ಹಾಗೆ ಇಲ್ಲಿ ಅಮ್ಮ ಚಿಕನ್ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದಾರೆ ಚಂದ ಮಾಡಿ. ಅಮ್ಮ ಚಂದ ಮಾಡಿ ಚಿಕನ್ ಸುಕ್ಕ ಮಾಡ್ತಾರೆ. ನನಗೆ ತುಂಬ ಇಷ್ಟ ಅಮ್ಮ ಮಾಡಿದ ಚಿಕನ್ ಸುಕ್ಕ. ಅದು ಸಹ ಒಲೆಯಲ್ಲಿ ಮಾಡಿದ ಚಿಕನ್ ಸುಕ್ಕ ಉಂಟಲ್ಲ, ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಅಮ್ಮ ಚಿಕನ್ ಸುಕ್ಕ ಮಾಡ್ತಾಯಿದ್ರು. ಬಾಳೆ ಎಲೆಯಲ್ಲಿ ಊಟ ಮಾಡೋದಂದರೆ ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳಿ. ಹಾಗೆ ಬಾಳೆ ಎಲೆಯನ್ನೆಲ್ಲ ಚಂದ ಮಾಡಿ ಕ್ಲೀನ್ ಮಾಡಿ ಇವಾಗ ತಗೊಂಡೋಗ್ಬೇಕು. ಇವಾಗ ಚಿಕನ್ ಸುಕ್ಕ ರೆಡಿ ಆಯಿತು. ಇಲ್ಲಿ ಮತ್ತೆ ಇಲ್ಲಿ ನೋಡ್ಬೋದು ನೀವು, ನೋಡಿ ಪುಂಡಿ ಯಾವ ರೀತಿ ರವೆ ರವೆಯಾಗಿ ಬಂದಿದೆ ಅಂತ ಹೇಳಿ. ಹೀಗೆ ಪುಂಡಿ ಮಾಡಿದರೆ, ಪುಂಡಿ ಬೇಯಿಸಿದರೆ ತುಂಬ ಖುಷಿ ಆಗ್ತದೆ ಪುಂಡಿ ತಿನ್ನಲಿಕ್ಕೆ. ಹಾಗೆ ನೀವು ಸಹ ಮನೆಯಲ್ಲಿ ಇದೇ ರೀತಿ ಪುಂಡಿ ಮಾಡಿ ಪುಂಡಿ ಬೇಯಿಸಿ ಅಂತ ಹೇಳ್ತಾ, ಇವಾಗ ಊಟದ ಟೈಮ್. ನಾವು ಇವಾಗ ಊಟ ಮಾಡಬೇಕು. ಬಿಸಿ ಬಿಸಿ ಚಿಕನ್ ಸುಕ್ಕ ಮತ್ತು ಪುಂಡಿ ನಮಗಾಗಿ ವೆಯ್ಟ್ ಮಾಡ್ತಾ ಇದೆ. ಪುಂಡಿಯಲ್ಲಿ 2 ವಿಧ ಉಂಟು, ಒಂದು ತಿನ್ನುವ ಪುಂಡಿ, ಇನ್ನೊಂದು ಪುಂಡಿ ಯಾವುದಂತ ನಿಮಗೆ ಗೊತ್ತುಂಟಲ್ಲ. ಅಲ್ಲ ಇಂಚ ಪುರಿ ಎರಡ ಚಾ ಪರ್ಪೆರ ತಿಂಚ ಪುರಿ ಎರಡಲ್ಲಿ ಚಾ ಪರ್ ಸ್ವಲ್ಪ ತಮಾಷೆ ಮಾಡ್ತಾ ಊಟ ಮಾಡಿ ಚಹಾ ಕುಡಿತಾ ಇದ್ದಾನೆ ತಮ್ಮ. ಹಾಗೆ ವಾಪಸ್ ಕೆಲಸಕ್ಕೆ ಹೋಗ್ಬೇಕಲ್ಲ, ಹಾಗೆ ಹಲ್ವಾ ಮಾಡುವ ಅಂತ. ಹಾಗೆ 3 ಕ್ಯಾರೆಟನ್ನು ತಗೊಂಡಿದ್ದೇವೆ ಹಲ್ವಾ ಮಾಡಲಿಕ್ಕಂತ. ಇವಾಗ ಚಂದ ಮಾಡಿ ವಾಶ್ ಮಾಡ್ಕೊಂಡು ಬರಬೇಕು ಕ್ಯಾರೆಟನ್ನು. ಕ್ಯಾರೆಟ್ ಹಲ್ವಾ, ಕ್ಯಾರೆಟ್ ಹಲ್ವಾ ಲೇಕುಂಡ ಚುಂಡು ಕೈ ಚುಪ್ಪಾಂಪ್ಲಿ ಜೋಜಾ ನೋಡಿದ ಕ್ಯಾರೆಟ್ ಅಲ್ವಾ ಎಂತಾಗಿದೆ ಹೇಳ ಪ್ಲೀಸ್. ಏ ಪಂಡ್ Minta jaluan cek. Halo bercata. Halo bercata koru.
Mungkin laki-laki dia pun naik lagi dekat. ತೇನು ಬನ್ನಿ ತೇನು ಬನ್ನಿ. ಒಂದು ಕ್ಯಾರೆಟ್ ಅಲ್ವಾ ಭಾರಿ ಶೋಕ್ ಆಗ್ತಾನೆ. ಓಕೆ ಗೈಸ್, ನಾನು ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತಿದ್ರೆ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.